ಹಾಯ್ ಫ್ರೆಂಡ್ಸ್, ಎಲ್ಲರದ್ದು ಊಟ ಆಯಿತಾ? ಇವತ್ತು ನಾನು ಮಟನ್ ಸಾಂಬಾರು ಮಾಡ್ತಿದ್ದೇನೆ. ಮೊದಲಿಗೆ ಕುಕ್ಕರ್ ಇಟ್ಕೊಂಡಿದ್ದೇನೆ. ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಅದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ ಪೇಸ್ಟ್ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಅದರ ಹಸಿ ವಾಸನೆ ಹೋಗುವ ತನಕ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಇವಾಗ ಅದಕ್ಕೆ ತೊಳೆದಿಟ್ಟುಕೊಂಡಿರುವ ಮಟನನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಮಟನನ್ನು ಚೆನ್ನಾಗಿ ಮೇಲೆ ಕೆಳಗೆ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮೆಣಸಿನಕಾಯಿ ಪೇಸ್ಟ್ ಎಲ್ಲ ಆ್ಯಡ್ ಆಗುವ ತನಕ ಮೇಲೆ ಕೆಳಗೆ ಮೇಲೆ ಮಗುಚಿ ಹಾಕ್ತಾ ಇರಬೇಕು. ಮಟನಿಗೆ ಎಲ್ಲ ಚೆನ್ನಾಗಿ ಹೀರಿಕೊಳ್ಳುವ ತನಕ, ಮತ್ತು ಮಟನ್ ಕೂಡ ಚೆನ್ನಾಗಿ ಅದರಲ್ಲಿ ಬಿಟ್ಟಿರುವ ನೀರೆಲ್ಲ ಡ್ರೈ ಆಗುವ ತನಕ ಮಟನನ್ನು ಹೀಗೆ ಚೆನ್ನಾಗಿ ಬೇಯಿಸಬೇಕು. ನಂತರ ಅದಕ್ಕೆ ಬಿಸಿ ನೀರನ್ನು ಆ್ಯಡ್ ಮಾಡಬೇಕು. ಇವಾಗ ಮಟನನ್ನು ಒಂದು 5-6 ವಿಷಲ್ ಆಗುವ ತನಕ ಮುಚ್ಚಳ ಹಾಕಿ ಮುಚ್ಚಿ ಇಡಬೇಕು. 5-6 ವಿಷಲ್ ಆಗುವ ತನಕ ಮುಚ್ಚಳ ತೆಗಿಬಾರ್ದು. ನೋಡಿ, ಇವಾಗ ಮಟನು ಬೆಂದಿದೆ. ಓಪನ್ ಮಾಡ್ತಾ ಇದ್ದೀನಿ. ಮಟನ್ನು ನೋಡಿ ಚೆನ್ನಾಗಿ ಬೆಂದಿದೆ. ನೋಡುವಾಗಲೇ ಗೊತ್ತಾಗ್ತದೆ ಚೆನ್ನಾಗಿ ಬೆಂದಿದೆ ಮಟನು. ಇವಾಗ ಮಟನಿಗೆ ಮಸಾಲೆಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಮೊದಲೇ ಪ್ರಿಪೇರ್ ಮಾಡಿ ಇಟ್ಟಿರುವ ಮಸಾಲೆಯನ್ನು ಆ್ಯಡ್ ಮಾಡ್ತಾ ಇದ್ದೀವಿ. ಮಸಾಲೆಗೆ ತೆಂಗಿನಕಾಯಿ, ಹಸಿ ಒಣಮೆಣಸಿನಕಾಯಿ, ಸ್ವಲ್ಪ ಲವಂಗ, ಶುಂಠಿ, ಏಲಕ್ಕಿ, ಚಕ್ಕೆ ಎಲ್ಲ ಆ್ಯಡ್ ಮಾಡಿ, ಸ್ವಲ್ಪ ಅಚ್ಚ ಖಾರದ ಪುಡಿ ಎಲ್ಲ ಆ್ಯಡ್ ಮಾಡಿ ಗ್ರೈಂಡ್ ಮಾಡಿರೋ ಮಸಾಲೆಯನ್ನು ಹಾಕಿ, ಅದಕ್ಕೆ ಇನ್ನೂ ಸ್ವಲ್ಪ ಖಾರ ಬೇಕು ಹೇಳಿದರೆ ಅಚ್ಚ ಖಾರದ ಪುಡಿ ಆ್ಯಡ್ ಮಾಡಿ, ಇವಾಗ ಅದರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಅದನ್ನು ಒಮ್ಮೆ ಚೆನ್ನಾಗಿ ತಿರುಗಿಸಿಕೊಳ್ತಿದ್ದೀನಿ. ನೋಡಿ, ನಮ್ಮ ಮಟನ್ ಸಾಂಬಾರು ಇವಾಗ ರೆಡಿಯಾಗಿದೆ. ಖಾರವಾದ ಮಟನ್ ಸಾಂಬಾರು ರೆಡಿಯಾಗಿದೆ. ನನ್ನ ಪೇಜ್ ಇಷ್ಟವಾಗಿದ್ದರೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.